ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂಡ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಹಾಗೂ ಸ್ವಯಾರ್ಜಿತ ಆಸ್ತಿ. ಆಸ್ತಿಯ ಮೂಲ ಯಾವುದು ಮತ್ತೆ ಹೇಗೆ ಒಬ್ಬ ವ್ಯಕ್ತಿಯ ಆಸ್ತಿನ ಗಳಿಸಿದ್ದಾನೆ ಅನ್ನೋದರ ಮೇಲೆ ಡಿಪೆಂಡ್ ಆಗತ್ತೆ ಪ್ರಾಪರ್ಟಿ ಪಿತ್ರಾರ್ಜಿತನ ಅಥವಾ ಸ್ವಯಾರ್ಜಿತನ ಅನ್ನೋದು. ಸ್ವಯಾರ್ಜಿತ ಆಸ್ತಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆ ಹೆಸರಲ್ಲೇ ಗೊತ್ತಾಗುತ್ತೆ ದಟ್ ಆಸ್ತಿನ ಆ ವ್ಯಕ್ತಿ ಸ್ವಂತ ದುಡಿಮೆಯಿಂದ ಯಾರದೇ ಒಂದು ಕಾಂಟ್ರಿಬ್ಯೂಷನ್ ಹೆಲ್ಪ್ ಇಲ್ಲದೆ ಅವನ ದುಡಿಮೆಯಿಂದ ಗಳಿಸಿರುವಂತ ಆಸ್ತಿ. ಸೊ ಆ ಆಸ್ತಿ ಮೇಲೆ ಆ ವ್ಯಕ್ತಿಗೆ ಸಂಪೂರ್ಣ ಅಧಿಕಾರ ಇರತ್ತೆ. ಅವರು ಆ ಆಸ್ತಿನ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡಬಹುದು ಹಾಗೂ ಟ್ರಾನ್ಸ್ಫರ್ ಮಾಡಬಹುದು. ವಿಲ್ ಮುಖಾಂತರ ಅವ್ರು ಬೇಕಿದ್ರೆ ಆಸ್ತಿನ ಮೂರನೇ ವ್ಯಕ್ತಿಗೂ ಗ್ರಾಂಟ್ ಮಾಡಬಹುದು, ಒಂದು ಟ್ರಸ್ಟ್ ಗೆ ದಾನ ಕೊಡಬಹುದು. ಆದ್ರೆ ಆ ವ್ಯಕ್ತಿ ಯಾವುದೇ ವಿಲ್ ಬರೀದೆ ತೀರ್ ಹೋದ್ರೆ ಅದನ್ನ ಡೈಡ್ ಇಂಟೆಸ್ಟೇಟ್ ಅಂತ ಕರಿತೀವಿ. ಈ ಕಂಡೀಷನ್ ಅಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಕೊಟ್ಟಂತ ಕ್ಲಾಸ್ 1 ಹೇರ್ಸ್ ಮೇಲೆ ಆ ಪ್ರಾಪರ್ಟಿ ಡಿವಾಲ್ವ್ ಆಗುತ್ತೆ. ಕ್ಲಾಸ್ 1 ಹೇರ್ಸ್ ಇಲ್ಲ ಅಂದ ಪಕ್ಷದಲ್ಲಿ ಅದು ಕ್ಲಾಸ್ 2 ಹೇರ್ಸ್ ಗೆ ಹೋಗುತ್ತೆ. ಅದೇ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತಂದಾಗ ಅದರಲ್ಲಿ ನಾನು ನನ್ನ ಮೇಲೆ 3 ಜನರೇಷನ್ ಅಂದ್ರೆ ನನ್ನ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ತನಕನೂ ಸಹ ಆ ಆಸ್ತಿ ಸೇರಿರುತ್ತೆ ಅಂಡ್ ಇಲ್ಲಿ ಎಲ್ಲೂನು ಸಹ ಒಂದು ಡಿವಿಷನ್ ಆಗಿರೋದಿಲ್ಲ. ಸೊ ಈ ಆನ್ಸೆಸ್ಟ್ರಲ್ ಪ್ರಾಪರ್ಟಿನ ಮಾರ್ಬೇಕಂದಾಗ ಎಲ್ಲರ ಸಿಗ್ನೇಚರ್ ಬೇಕಾಗತ್ತೆ. ಕೇವಲ ಒಬ್ಬ ವ್ಯಕ್ತಿ ಅದನ್ನ ಮಾರಾಟ ಮಾಡೋದಿಕ್ ಆಗೋದಿಲ್ಲ. ಆದ್ರೆ ಇದೇ ಆಸ್ತಿಯಲ್ಲಿ ಪಾರ್ಟಿಷನ್ ಆಗಿದೆ, ಎಲ್ಲರಿಗೂ ಅವ್ರವರ ಪಾಲ್ ಸಿಕ್ಕಾಗಿದೆ ಅಂತಂದಾಗ ಅವರ ಪಾಲ್ ಎಷ್ಟಿದೆ ಅದನ್ನ ಬೇಕಿದ್ರೆ ಅವರು ನಂತರ ಮಾರಾಟ ಮಾಡ್ಕೊಳ್ಬಹುದು.